ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಪರವಾಗಿ ತಮ್ಮ ವಾದವನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಮೇಲೆ ಬಂದಿರುವ ಆರೋಪಗಳನ್ನ ಸುಳ್ಳು ಅಂತ ವಾದಿಸ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿ ಹೇಳಿಕೆ ಪ್ರಕಾರವಾಗಿ ಪವಿತ್ರ ಗೌಡ ಸ್ಥಳದಲ್ಲೇ ಇರಲಿಲ್ಲ. ಪವಿತ್ರ ಗೌಡ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನ ಅವರು ಓದೋ ಮೂಲಕವಾಗಿ ಪವಿತ್ರ ಗೌಡ ಸ್ಪಾಟ್ನಲ್ಲಿ ಇರಲಿಲ್ಲ ಮತ್ತು ಕಿಡ್ನಾಪ್ನಲ್ಲಿ ಅವರು ಭಾಗಿಯಾಗಿಲ್ಲ ಅನ್ನುವಂತಹ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿ ಪುನೀತ್ನ ಹೇಳಿಕೆಯನ್ನು ಓದೋ ಮೂಲಕವಾಗಿ ಈ ವಿಷಯವನ್ನ ಕೋರ್ಟ್ ಹಾಲ್ಗೆ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಿಡ್ನಾಪ್ ಆರೋಪವನ್ನ ಮಾಡಿದ್ದಾರೆ ಮತ್ತು ಕೊಲೆಯಲ್ಲಿ ಅವರು ಕೂಡ ಭಾಗಿ ಅಂತ ಆರೋಪ ಮಾಡಿದ್ದಾರೆ. ಆ ಸ್ಪಾಟ್ನಲ್ಲಿ ಅವರು ಇರಲೇ ಇಲ್ಲ ಅನ್ನುವಂತಹ ಅಂಶಗಳನ್ನ ಪ್ರತ್ಯಕ್ಷದರ್ಶಿಯ ಹೇಳಿಕೆಯ ಆಧಾರದ ಮೇಲೆ ವಾದವನ್ನ ಮಾಡಲಾಗ್ತಿದೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗೋದ್ರಿಂದ ಪ್ರತ್ಯಕ್ಷದರ್ಶಿ ಹೇಳಿಕೆ ಏನು ಅನ್ನೋದರ ಪ್ರಕಾರವಾಗಿ ಅವರು ವಿವರಿಸ್ತಾ ಇದ್ದಾರೆ. ಪವಿತ್ರ ಗೌಡ ಆ ಸ್ಥಳದಲ್ಲಿ ಇರಲೇ ಇಲ್ಲ. ಫೋನ್ ಕಾಲ್ನ ವಿಚಾರವಾಗಿ ಮಾತನಾಡೋದಾದ್ರೆ ಎಲ್ಲರೂ ಕೂಡ ತುಂಬಾ ವರ್ಷಗಳಿಂದ ಪರಿಚಯ ಇರೋರು, ಕೆಲಸ ಮಾಡೋರು, ಅವರುಗಳ ಜೊತೆಗೆ ಸಂಪರ್ಕ ಇರೋದ್ರಲ್ಲಿ ಯಾವ ರೀತಿಯಾದಂತಹ ಆಶ್ಚರ್ಯ ಮೂಡುತ್ತೆ. ಕಿಡ್ನಾಪ್ ಪ್ರಕರಣದಲ್ಲಿ ಪವಿತ್ರ ಗೌಡ ಭಾಗಿಯಾಗಿಲ್ಲ ಅನ್ನೋದಂತೂ ಸ್ಪಷ್ಟ. ಪವಿತ್ರ ಗೌಡ ದರ್ಶನ್ ಕರೆದುಕೊಂಡು ಹೋಗಿದ್ದಾರೆ. ಪವಿತ್ರ ಗೌಡನೇ ಖುದ್ದಾಗಿ ಆ ಸ್ಪಾಟ್ಗೆ ಹೋಗಿದ್ದಲ್ಲ, ದರ್ಶನ್ ಕರ್ಕೊಂಡು ಹೋಗಿದ್ದಾರೆ. ನಂತರ ವಿನಯ್ನ ಕಡೆಯಿಂದ ಪವಿತ್ರ ಅವ್ರನ್ನ ಕಾರ್ನಲ್ಲಿ ಡ್ರಾಪ್ ಮಾಡುವಂತೆ ಹೇಳಿ ಆಕೆಯನ್ನ ಡ್ರಾಪ್ ಮಾಡಿಸಿದ್ದಾರೆ. ಇಷ್ಟೇ ಆಕೆಗೆ ಗೊತ್ತಿರೋದು. ಅಲ್ಲಿಗೆ ಬಂದ್ರು ಹೋದ್ರು, ಆದ್ರೆ ಕೃತ್ಯದಲ್ಲಿ ಅವರು ಭಾಗಿಯಾಗಿಲ್ಲ. ಚಾಟ್ ಮಾಡಿದ್ರು ಅನ್ನೋ ಮಾತ್ರಕ್ಕೆ, ಇತರ ಆರೋಪಿಗಳ ಜೊತೆಗೆ ಮಾತನಾಡಿದ್ರು ಅನ್ನೋ ಮಾತ್ರಕ್ಕೆ ಅವರ ಪಾತ್ರ ಇಲ್ಲ. ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಅಪಹರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ. ದರ್ಶನ್ ಸೂಚನೆಯ ಮೇರೆಗೆ ರೇಣುಕಾಸ್ವಾಮಿಯ ಅಪಹರಣ ಆಗಿದೆ. ಇದರಲ್ಲಿ ಹೇಗ್ ಪವಿತ್ರ ಭಾಗಿ ಅಲ್ಲ. ಕೊಲೆ ಕೇಸ್, ಕಿಡ್ನಾಪ್ ಕೇಸ್ ಅವರ ಮೇಲೆ ಬಂದಿರೋದ್ರಿಂದ ಕಿಡ್ನಾಪ್ ಅವ್ರು ಹೇಗ್ ಮಾಡಿಸಿಲ್ಲ, ಅದಕ್ಕೆ ಮಾಡಿಸಿರೋರು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಒಂದು, ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಮತ್ತೊಂದು, ಪವಿತ್ರ ಗೌಡ ಮನೆಗೆ ಖುದ್ದಾಗಿ ದರ್ಶನೇ ಹೋಗಿ ಕರೆದುಕೊಂಡು ಹೋಗಿದ್ದಾರೆ ಆ ಸ್ಪಾಟ್ಗೆ. ಈ ಎರಡು ಪಾಯಿಂಟ್ಗಳನ್ನ ಅಲ್ಲಿ ಇಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಕಿಡ್ನಾಪ್ನಲ್ಲಿ ಪವಿತ್ರ ಹೇಗೆ ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಹೇಳೋ ಮೂಲಕವಾಗಿ ಹೇಗೆ ದರ್ಶನ್ ಜೊತೆಗೆ ಅವರು ಈ ಕೇಸ್ನಲ್ಲಿ ಭಾಗಿಯಾದ್ರು, ಅಂದ್ರೆ ಅಲ್ಲಿ ಯಾಕೆ ಹೋದ್ರು ಅನ್ನೋದ್ರ ವಿವರಣೆಯನ್ನ ಕೊಡ್ತಾರೆ. ಈ ಎಲ್ಲಾ ಹೇಳಿಕೆಗಳು ಕೂಡ ಪ್ರತ್ಯಕ್ಷದರ್ಶಿಯ ಹೇಳಿಕೆಯಾಗಿದೆಯಾ? ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಪವಿತ್ರ ಗೌಡಳ ಹೆಸರನ್ನ ಪ್ರತ್ಯಕ್ಷದರ್ಶಿಗಳು ಹೇಳಿಲ್ಲ. ಅವರು ಪವಿತ್ರ ಗೌಡ ಕೊಲೆ ಮಾಡಿ ಅಂತ ಆಗಲಿ ಅಥವಾ ಆಕೆ ಹೊಡೆದಿದ್ದಾಗಲಿ ಇದರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಹೀಗಿದ್ದು ಕೂಡ ಆಕೆ ಹೇಗೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ತಾಳೆ? ಕಿಡ್ನಾಪಲ್ಲೂ ಕೂಡ ಆಕೆ ಭಾಗಿಯಾಗಿಲ್ಲ, ಅದ್ರ ಜೊತೆಗೆ ಕೊಲೆ ಪ್ರಕರಣದಲ್ಲೂ ಕೂಡ ಆಕೆ ಭಾಗಿಯಾಗಿಲ್ಲ. ಇನ್ನು ಕಾಲ್ ಡೀಟೈಲ್ಸ್ ವಿಚಾರ, ಸಾಕಷ್ಟು ಕರೆಗಳನ್ನ CDR ವರದಿಗಳನ್ನ ಇವರು ಅಟ್ಯಾಚ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. CDR ರಿಪೋರ್ಟ್ನಲ್ಲಿ ಏನಿದೆ, ಸಾಕಷ್ಟು ವರ್ಷಗಳಿಂದ ಇವರೆಲ್ಲರೂ ಕೂಡ ಚಿರಪರಿಚಿತರು. ಹೀಗಾಗಿ ಒಬ್ಬರಿಗೊಬ್ರು ಹಲವಾರು ಬಾರಿ ಕರೆಯನ್ನ ಮಾಡ್ಕೊಂಡಿರ್ತಾರೆ. ಇದನ್ನೇ ಅಪರಾಧ ಅನ್ನೋದಕ್ಕೆ ಆಗುತ್ತಾ, ಸಾಧ್ಯವಾ? ಹೀಗಾಗಿ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಪವಿತ್ರ ಗೌಡ ಕೊಲೆ ಮಾಡಿ ಅಂತ ಹೇಳಿಲ್ಲ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನ ಮಾಡಿದಂತಹ ನ್ಯಾಯಾಧೀಶರು ಹಾಗಾದ್ರೆ ಕಿಡ್ನಾಪ್ ಮಾಡಿ ಅಂತ ಹೇಳ್ದಂಥವ್ರು ಯಾರು? ಪವನ್ನ ಅಂತ ಹೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ಹೌದು, ಇಲ್ಲಿ ಕಿಡ್ನಾಪ್ ಮಾಡಿ ಅಂತ ಹೇಳಿದ್ದು ಪವನ್ಗೆ ದರ್ಶನ್ ಹೇಳಿ ಕಿಡ್ನಾಪ್ ಅನ್ನ ಮಾಡಿಸಿರ್ತಾರೆ, ಆ ಬಳಿಕ ತಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಟಾಮಿ ಸೆಬಾಸ್ಟಿಯನ್ ಅವರು ಕೋರ್ಟ್ ಹಾಲ್ನಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಅಲ್ಲಿಗೆ ತಮ್ಮ ಕಕ್ಷಿದಾರೆ ಈ ಕಿಡ್ನಾಪ್ ಪ್ರಕರಣದಲ್ಲಾಗಲಿ, ಈ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ IPC ಸೆಕ್ಷನ್ 364 ಕಿಡ್ನಾಪ್ ಇರಬಹುದು ಅಥವಾ ಕೊಲೆ ಪ್ರಕರಣ IPC ಸೆಕ್ಷನ್ 302 ಇರಬಹುದು. ಈ ಕೃತ್ಯಗಳಡಿ ನಮ್ಮ ಕಕ್ಷಿದಾರರು ಭಾಗಿಯಾಗಿಲ್ಲ. ಆಕೆ ಕಿಡ್ನಾಪ್ ಅನ್ನು ಕೂಡ ಮಾಡಿಸಿಲ್ಲ, ಕೊಲೆಯನ್ನು ಮಾಡಿಸಿಲ್ಲ, ಆಕೆ ಹೊಡೆದಿದ್ದಾಳೆ ಅನ್ನೋದಕ್ಕೆ ಯಾವುದು ಪ್ರೂಫು ಇಲ್ಲ. ಅಂದ್ರೆ ಆಕೆ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ, ಹೀಗಾಗಿ ಬೈದು ಆಕೆ ವಾಪಸ್ ಆಗಿದ್ದಾಳೆ. ಆತ ವಿನಯ್ ಅನ್ನೋನು ಆಕೆಯನ್ನ ಡ್ರಾಪ್ ಮಾಡಿದ್ದಾನೆ. ಇದು ಕೂಡ ಇತರ ಹೇಳಿಕೆಯಲ್ಲಿ ದಾಖಲಾಗಿದೆ ಅನ್ನೋ ಮಟ್ಟಿಗೆ ಇದೀಗ ಹಾಲ್ನಲ್ಲಿ ವಾದ ಮಂಡನೆ ಮಾಡ್ತಿರೋದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.